ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕರ್ನಾಟಕ ಸಂಘ ಮುಂಬೈ ಆಯೋಜಿಸಿದ 4 ದಿನಗಳ ಅಖಿಲ ಭಾರತ ಕುವೆಂಪು ನಾಟಕೋತ್ಸವದ ಸಮಾರೋಪ ಸಮಾರಂಭ ಇತ್ತೀಚೆಗೆ ಸಂಘದ ಸಭಾಗೃಹದಲ್ಲಿ ನಡೆಯಿತು. ಮುಖ್ಯ ಅತಿಥಿ ರಂಗ ನಿರ್ದೇಶಕ ಪ್ರಾಧ್ಯಾಪಕ ವಸಂತ್ ಬನ್ನಾಡಿ ಮಾತನಾಡಿ 19 ವರ್ಷಗಳ ನಿರಂತರ ನಾಟಕ ಉತ್ಸವ ಒಂದು ಸಾಹಸ ಎಂದರು. ಕರ್ನಾಟಕ ಸಂಘ ಯಾವಾಗಲೂ ನನಗೆ ಭಾಳ ಇಷ್ಟವಾದ ಒಂದು ಸಂಸ್ಥೆ. ಮೊದಲನೇದಾಗಿ ಇಲ್ಲಿರುವಂಥ ಸ್ನೇಹಪರ ವಾತಾವರಣ, ಅಚ್ಚುಕಟ್ಟುತನ, ಈ ನಾಟಕೋತ್ಸವಗಳು ನಾನು ಅದನ್ನು ನೋಡಿದ್ದೀನಿ. ಈಗಾಗಲೇ ಹೇಳಿದಾಗೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಆರ್ಗನೈಸ್ ಮಾಡಿದ್ದಾರೆ. ಅನೇಕ ರೀತಿಯ ನಾಟಕಗಳೆಲ್ಲ ಆಡಿದ್ದಾರೆ. ಈ ನಾಟಕನ ನೀವು ಸ್ಪರ್ಧೆಯಲ್ಲಿ ಏರ್ಪಡಿಸಬೇಕು, ಮುಂದೂ ಏರ್ಪಡಿಸಬೇಕು ಅಂತ ಕರ್ನಾಟಕ ಸಂಘದವ್ರನ್ನ ನಾನು ಕೇಳ್ತಾ ಇದ್ದೀನಿ. ನಾಟಕ ಸ್ಪರ್ಧೆಯ ತೀರ್ಪುಗಾರರಾದ ಧನಂಜಯ್ ಕುಲಕರ್ಣಿ, ಡಾಕ್ಟರ್ ಸಾಸುವೆಹಳ್ಳಿ ಸತೀಶ್, ಅರುಣ್ ಮೂರ್ತಿ ಸ್ಪರ್ಧೆಯಲ್ಲಿ ಪ್ರದರ್ಶನಗೊಂಡ 15 ನಾಟಕಗಳ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಖ್ಯಾತ ಕವಿ ಸುಬ್ಬು ಹೊಲೆಯಾರ್ ಕರ್ನಾಟಕ ಸಂಘದ ಎಲ್ಲಾ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ನಾಟಕವನ್ನ ಹೀಗೆ ಸ್ಪರ್ಧೆ ಏರ್ಪಡಿಸುವ ಮೂಲಕ ಮುಂಬೈ ಕನ್ನಡ ಸಂಘಕ್ಕೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು. ರಂಗಭೂಮಿಗೆ ಯಾವತ್ತೂ ಮನಸ್ಸುಗಳನ್ನು ಕಟ್ಟುವ ಶಕ್ತಿ ಇದೆ ಹೊರತು ಅದನ್ನು ದುರ್ಬಲಗೊಳಿಸುವ ನಿಶಕ್ತಿ ಖಂಡಿತ ಇಲ್ಲ. ಸುಮಾರು 1 ತಿಂಗಳಿಂದ ಕನ್ನಡ ಸಂಘದ ಎಲ್ಲ ಸದಸ್ಯರು ಈ ಶ್ರಮ ಕಟ್ಟುವಿಕೆಯಲ್ಲೇ ಇದೆ. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಬಿಜಿ ನಾಯಕ್, ಗೌರವ ಕೋಶಾಧಿಕಾರಿ ಎಂಡಿ ರಾವ್ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಗೌರವ ಕಾರ್ಯದರ್ಶಿ ಓಂದಾಸ್ ಕಣ್ಣಂಗಾರ್ ಸ್ವಾಗತಿಸಿ ಪ್ರಸ್ತಾವನೆಗೈದರು. ಕನ್ನಡ ನಾಡು ನುಡಿಯನ್ನು ಇಲ್ಲಿ ಕಟ್ಟುತ್ತಾ ಬಂದಿದೆ. ನಮ್ಮ ಸಂಘದಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗುತ್ತಾ ಬಂದಿದೆ. ಮುಂಬೈಯ ಕನ್ನಡಿಗರು ಅತ್ಯಂತ ಪ್ರೀತಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ರಂಗಕರ್ಮಿ ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಒಟ್ಟು ಕಾರ್ಯಕ್ರಮವನ್ನು ನಿರೂಪಿಸಿದರು. ನಾಟಕೋತ್ಸವ ಯಶಸ್ವಿಯಾಗಿ ಜರುಗುವಲ್ಲಿ ಅವಿಶ್ರಾಂತವಾಗಿ ಶ್ರಮಿಸಿದ ಮಹನೀಯರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಬಳಿಕ ವೇದಿಕೆಯ ಗಣ್ಯರು ಈ ಬಾರಿಯ ನಾಟಕ ಸ್ಪರ್ಧೆಯ ವಿವಿಧ ವಿಭಾಗಗಳಲ್ಲಿ ವಿಜೇತರಾದವರನ್ನು ಪುರಸ್ಕರಿಸಿದರು. ದೃಶ್ಯ ಕಾವ್ಯ ತಂಡದ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಪ್ರಥಮ, ಭಾಷಾ ಲಲಿತ್ ಕಲಾ ಸಂಘ ಬೆಂಗಳೂರು ಪದ್ಮವಾಣಿ ನಾಟಕಕ್ಕೆ ದ್ವಿತೀಯ ಹಾಗೂ ಭೂಮಿಕಾ ಹರಾಡಿಯ ಅರಗಿನ ಬೆಟ್ಟ 3ನೇ ಬಹುಮಾನ ಗೆದ್ದುಕೊಂಡಿತು. ಕಳೆದ 20 ವರ್ಷಗಳಿಂದ ಕುವೆಂಪು ನಾಟಕೋತ್ಸವದ ಮೂಲಕ ಸಾವಿರಾರು ಹೊರನಾಡ ಒಳನಾಡ ಕಲಾವಿದರಿಗೆ ವೇದಿಕೆ ನಿರ್ಮಿಸುತ್ತಿರುವ ಕರ್ನಾಟಕ ಸಂಘ ಮುಂಬೈ ನಾಟಕೋತ್ಸವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಪ್ರಶಂಸೆ ಗಳಿಸಿತು. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ನೋವೇ ಇಲ್ಲದ ಲೋಕ, ಬಣ್ಣ ತುಂಬಿದ ರಂಗ.